ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ನಡೆದ ಬಗರ್ ಹುಕುಂ ಸಮಿತಿಯ ಮೊದಲ ಸಭೆಯಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಸಮಿತಿಯ ನೂತನ ಸದಸ್ಯರಾದ ಹಾಡ್ಯ ಜಯರಾಮ್, ಎಚ್.ಎಸ್. ಮಂಜುನಾಥ್, ಜಯಮಾಲಾ ಭಾಗಿಯಾಗಿದ್ದರು. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ, ಕಸಬಾ ಮತ್ತು ದೊಡ್ಡ ಕವಲಂದಿ 3 ಹೋಬಳಿ ಕೇಂದ್ರಗಳಿಂದ ಒಟ್ಟು 1635 ಅರ್ಜಿ ಸ್ವೀಕೃತಗೊಂಡಿವೆ. 477 ಅರ್ಜಿಗಳು ತಿರಸ್ಕೃತಗೊಂಡಿವೆ. ಸರ್ಕಾರಿ ಖರಾಬ್ ಭೂಮಿಯಲ್ಲಿ ಸಾಕಷ್ಟು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ದೂಡುತ್ತಿರುವ ನಿಜವಾದ ಬಡವರನ್ನ ಗುರುತಿಸಿ ಅವರಿಗೆ ಸರ್ಕಾರದಿಂದ ಕಾನೂನುಬದ್ಧವಾಗಿ ಭೂಮಿಯನ್ನ ಮಂಜೂರು ಮಾಡಿ ಅವರಿಗೆ ದಾಖಲಾತಿ ಪತ್ರವನ್ನ ನೀಡಬೇಕು ಎಂಬ ಬಗ್ಗೆ ಚರ್ಚಿಸಲಾಯಿತು. ಪ್ರಮುಖವಾಗಿ ಕಂದಾಯ ಇಲಾಖೆ ನಿಯಮದಂತೆ ನಿಯಮಾನುಸಾರ ಸ್ಥಳ ಪರಿಶೀಲನೆ ಮಾಡಿ ಫಲಾನುಭವಿಯ ಆದಾಯದ ಜೊತೆಗೆ ಅವರ ಭೂಮಿಯ ಮಟ್ಟ ಕೂಡ 4 ಎಕರೆಗಿಂತ ಕಡಿಮೆ ಇರುವ ರೈತರನ್ನ ಪರಿಶೀಲನೆ ಮಾಡಿ ಸರ್ಕಾರ ಕಂದಾಯ ಇಲಾಖೆಯ ನಿಯಮದಂತೆ ಜಾರಿ ಮಾಡಿರುವ ನಂಬರ್ 57ರ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತವರಿಗೆ ಅನುಕೂಲವನ್ನ ಕಲ್ಪಿಸಿಕೊಡಲಾಗುತ್ತದೆ. ಈಗಾಗಲೇ ಸಾಕಷ್ಟು ಅರ್ಜಿಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಶೀಲನೆ ಮಾಡಲಾಗಿದೆ. ಯಾವುದೇ ಒತ್ತಡ ಮತ್ತು ಪ್ರಭಾವಕ್ಕೆ ಒಳಗಾಗದೆ ಉಳ್ಳ ಫಲಾನುಭವಿಗಳನ್ನು ಮಾತ್ರ ಗುರುತಿಸಲಾಗುತ್ತದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಸಭೆಯಲ್ಲಿ ಹೇಳಿದ್ರ. ನಂಜನಗೂಡು ತಾಲೂಕಿನ 3 ಹೋಬಳಿ ಕೇಂದ್ರಗಳ ಸಂಪೂರ್ಣ ಅರ್ಜಿಗಳನ್ನು ಪರಿಶೀಲಿಸುವ ಜೊತೆಗೆ ನೂತನವಾಗಿ ಆಯ್ಕೆಯಾಗಿರುವ ಬಗರ್ ಹುಕುಂ ಸಮಿತಿ ಸದಸ್ಯರ ಒಪ್ಪಿಗೆ ಆಧಾರದ ಮೇಲೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕರು ತಿಳಿಸಿದರು. ಇನ್ನು ಸಭೆಯಲ್ಲಿ ನೂತನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನಮ್ಮ ಹಾಡ್ಯ ಜಯರಾಮ್ ಅವರು, ನಮ್ಮ ಜಯಮಾಲಾ ಬಿರೇಗೌಡರು, ಹಾಗೆ ನಮ್ಮ ಚಿಕ್ಕಪುರ ಮಂಜುನಾಥ್ ಪಟೇಲ್, ಇಷ್ಟು ಜನ ಮೆಂಬರ್ಸ್ ಇರ್ತಾರೆ. ಮತ್ತು ನಮ್ಮ RIs ಮತ್ತು ಶ್ರೀಸ್ವಾರ್ ಇಷ್ಟು ಜನ ಮೀಟಿಂಗ್ನ ಮಾಡಿದ್ದಾರೆ. ಇದು ಮೊದಲನೇ ಇಂಟ್ರಡಕ್ಟರಿ ಮೀಟಿಂಗು. ಹೊಸ ಸದಸ್ಯರಿದ್ದಾರೆ, ಅವರ ಗಮನಕ್ಕೆ ಯಾವ ಯಾವ ಪ್ರಾವಿಷನ್ಸು, ಈಗ ನಮ್ಮ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟು ಮತ್ತು ಗ್ರ್ಯಾಂಟ್ ರೂಲ್ಸು ಯಾವ ರೀತಿ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಈ ಕಮಿಟಿಯಲ್ಲಿ ನಾವು ಸಾಗುವಳಿಯನ್ನು ನೀಡ್ಬೋದು ಅನ್ನೋದ್ರ ಬಗ್ಗೆ ತಹಶೀಲ್ದಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಈಗ 3 ಹೋಬಳಿ ಬರ್ತದೆ. ಆ 3 ಹೋಬಳಿಯಿಂದ ನಮ್ಮ ಕಮಿಟಿಯ ಮುಂದೆ ಇರುವಂತಹ ಅರ್ಜಿಗಳೆಷ್ಟು, ಈಗ ಮಾರ್ಚ್ 31, 2023 ತನಕ ಬಂದಿರೋಂಥ ಅರ್ಜಿಗಳು, ಅದರಲ್ಲಿ ರಿಜೆಕ್ಟ್ ಆಗಿ ಹೋಗಿರೋದೆಷ್ಟು, ನಮ್ಮ ಕಮಿಟಿ ಮುಂದೆ ಇರೋ ಅರ್ಜಿ ಎಷ್ಟು, ಸುಮಾರು 1200 ಅರ್ಜಿಗಳು ನಮ್ಮ ಕಮಿಟಿ ಮುಂದೆ ಇರ್ತದೆ. ಅದು ನಮ್ಮ ಹಿಂದಿನ ಬ್ಯಾಕ್ಲಾಗ್ ಇರೋಂಥದ್ದು. ನಮ್ಮ ಕಸಬಾ ಹೋಬಳಿಲಿ 11 ಬ್ಯಾಕ್ಲಾಗ್ ಇರ್ತದೆ, ನಮ್ಮ ಹುಲ್ಲಹಳ್ಳಿ ಹೋಬಳಿಲಿ 33 ಬ್ಯಾಕ್ಲಾಗ್ ಇರ್ತದೆ. ಇದೆಲ್ಲ ಒಳಗೊಂಡಂತೆ ಸುಮಾರು 1200 ಅರ್ಜಿಗಳು ನಮ್ಮ ಕಮಿಟಿ ಮುಂದೆ ದಿವಸ ಪೆಂಡಿಂಗ್ ಇದೆ. ಅದರ ಬಗ್ಗೆ ಈಗ ಫ್ಲೋ ಚಾರ್ಟನ್ನು ತುಂಬ ಚೆನ್ನಾಗಿ ನಮ್ಮ ತಹಸೀಲ್ದಾರ್ ಮಾಡಿದ್ದಾರೆ. ಯಾವ ರೀತಿ ಈ ಒಂದು ಅಕ್ರಮ ಸಕ್ರಮ ಬಗರ್ ಹುಕುಂ ಕಮಿಟಿ ಫಂಕ್ಷನ್ ಆಗ್ತದೆ, ಎಲ್ಲಿಂದ ನಮ್ಮ ಕರ್ತವ್ಯ ಸ್ಟಾರ್ಟ್ ಆಗ್ತದೆ, ಆಮೇಲೆ ಏನು ಪ್ರೊಸೀಜರ್ ಇದೆ ಅನ್ನೋದ್ರ ಬಗ್ಗೆ ಅವರು ಪೂರ್ಣ ಪ್ರಮಾಣವಾದಂಥ ಮಾಹಿತಿಯನ್ನು ನೀಡಿದೆ. ಇದನ್ನು ತಮಗೂ ಕೂಡ ನಾವು ನೀಡ್ತೇವೆ. ಜೊತೆಗೆ 50 ಮತ್ತು 53 ಅಪ್ಲಿಕೇಶನ್ಸ್ ಏನಿದೆ ಅದರಲ್ಲಿ ಯಾವುದೂ ಕೂಡ ಪೆಂಡಿಂಗ್ ಇಲ್ಲ ಅಂತ ಅದ್ರ ಮಾಹಿತಿಯನ್ನು ಹೇಳಿದ್ದಾರೆ. ನಮ್ಮ ಸದಸ್ಯರಿಗೆ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. 57ಅಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ, ಅದೆಷ್ಟು ಅಪ್ಲಿಕೇಶನ್ಸ್ನ ನಾವು 1635 ಪ್ಲಸ್ ಇಂಡಿಯನ್ ಬ್ಯಾಕ್ಲಾಗ್ಸ್ ಎಲ್ಲ ಸೇರಿ ನಾವು ನೆಕ್ಸ್ಟ್ ಮೀಟಿಂಗಿಂದ ನಾವು ಬಗರ್ ಹುಕುಂ ಸಮಿತಿ ಸಭೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್, ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಉಪ ತಹಸೀಲ್ದಾರ್ ಶ್ರೀನಾಥ್, ರೆವೆನ್ಯೂ ಅಧಿಕಾರಿಗಳಾದ ಹರೀಶ್, ಪ್ರಕಾಶ್ ಮತ್ತು ಡಿಸೋಜಾ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.